ಉದ್ಧವ್ ಠಾಕ್ರೆ ಮತ್ತು ರಾಹುಲ್ ಗಾಂಧಿ ನಡುವೆ ಏನ್ ಸಂಭವಿಸಿದೆ? ಶಿವಸೇನೆ, ಯುಬಿಟಿ ಮತ್ತು ಕಾಂಗ್ರೆಸ್ ನಡುವೆ ಬೆಳೆತಿರುವ ಬಿರುಕಿನಿಂದ ಬಿಜೆಪಿಗೆ ಲಾಭ ಆಗಿದೆಯಾ? ಪಕ್ಷವನ್ನ ಹೋಳು ಮಾಡಿದ ಬಿಜೆಪಿಯನ್ನ ಉದ್ಧವ್ ಠಾಕ್ರೆ ಬೆಂಬಲಿಸ್ತಾರಾ? ಕಾಂಗ್ರೆಸ್ನೊಳಗಿನ ಒಳ ಜಗಳ ಕೊನೆಗೊಳ್ಳೋದು ಯಾವಾಗ? ಬಿಜೆಪಿಯನ್ನ ಅಧಿಕಾರದಿಂದ ದೂರ ಬಿಡೋಕೆ 2019ರಲ್ಲಿ ನಡೆಸಿದ ಪ್ರಯೋಗ ಈಗ ಕೊನೆಗೊಂಡಿದ್ಯಾ? ಮಹಾರಾಷ್ಟ್ರದಲ್ಲಿನ ರಾಜಕೀಯವನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ನೊಳಗಿನ ಅಸಮಾಧಾನದ ಪರಿಣಾಮಗಳು ಸ್ಪಷ್ಟವಾಗಿದೆ. ಶಿವಸೇನೆ, ಯುಬಿಟಿ ಮತ್ತು ಕಾಂಗ್ರೆಸ್ ನಡುವಿನ ತಿಕ್ಕಾಟದಿಂದ ಬಿಜೆಪಿ ಲಾಭ ಪಡೆದಿರುವ ಹಾಗೆ ಕಾಣ್ತಿದೆ. ಇತ್ತೀಚೆಗೆ ಚಂದ್ರಾಪುರ ಪುರಸಭೆಯ ಚುನಾವಣೆಯ ಫಲಿತಾಂಶ ಬಂದಾಗ ಕಾಂಗ್ರೆಸ್ 66 ಸ್ಥಾನಗಳಲ್ಲಿ 27 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಆದರೆ ಬಿಜೆಪಿ ಕೇವಲ 23 ಸ್ಥಾನಗಳನ್ನು ಗೆದ್ದಿತ್ತು. ಶಿವಸೇನೆ, ಯುಬಿಟಿ 6 ಸ್ಥಾನಗಳನ್ನು ಗೆದ್ದಿತ್ತು. ಕಾಂಗ್ರೆಸ್ ಬೆಂಬಲಿತ ಭಾರತೀಯ ಕಿಸಾನ್ ಮಜ್ದೂರ್ ಪಕ್ಷ 3 ಸ್ಥಾನಗಳನ್ನು ಗೆದ್ದಿತ್ತು ಮತ್ತು ಪ್ರಕಾಶ್ ಅಂಬೇಡ್ಕರ್ ಅವರ ಪಕ್ಷ ವಂಚಿತ್ ಬಹುಜನ್ ಅಘಾಡಿ 2 ಸ್ಥಾನಗಳನ್ನು ಗೆದ್ದಿತ್ತು. ಈಗ 66ರಲ್ಲಿ ಮೇಯರ್ ಅನ್ನ ಆಯ್ಕೆ ಮಾಡೋಕೆ 33ರಿಂದ 34 ಸ್ಥಾನಗಳು ಬೇಕಾಗುತ್ತೆ. ಕಾಂಗ್ರೆಸ್ 27, ಶಿವಸೇನೆ ಯುಬಿಟಿ ಬಣ 6, ಭಾರತೀಯ ಕಿಸಾನ್ ಮಜ್ದೂರ್ ಪಕ್ಷ 3, ವಂಚಿತ್ ಬಹುಜನ್ ಅಘಾಡಿ 2 ಇದ್ದರಿಂದ ಕಾಂಗ್ರೆಸ್ ಕಡೆಯವರು ಮೇಯರ್ ಆಗೋದು ಪಕ್ಕಾ ಅನ್ಸಿತ್ತು. ಇದು ಬಿಜೆಪಿಗೆ ದೊಡ್ಡ ಹೊಡೆತ ಅಂತ ಪರಿಗಣಿಸಲಾಗಿತ್ತು. ಆದರೆ ಅಂತಿಮವಾಗಿ ಮೇಯರ್ ಹುದ್ದೆಗೆ ಬಿಜೆಪಿ ಅಭ್ಯರ್ಥಿ ಗೆದ್ರು ಮತ್ತು ಅವರು ಒಂದೇ ಒಂದು ಮತದಿಂದ ಗೆದ್ದಿದ್ರು. ಹಾಗಾದ್ರೆ ಕಾಂಗ್ರೆಸ್ ಸೋತಿದ್ದು ಎಲ್ಲಿ? ಶಿವಸೇನೆ, ಯುಬಿಟಿ ಕೌನ್ಸಿಲರ್ಗಳು ಕೂಡ ಬಿಜೆಪಿಗೆ ಮತ ಹಾಕಿದ್ರು ಮತ್ತು ಇದು ಕಾಂಗ್ರೆಸ್ಗೆ ಹೊಡೆತ ಕೊಡ್ತು. ಹೇಳಲಾಗ್ತಿರುವ ಪ್ರಕಾರ ಕಾಂಗ್ರೆಸ್ ಶತ್ರುಗಳು ಹೊರಗಿಲ್ಲ, ಪಕ್ಷದೊಳಗೆ ತುಂಬಾ ದ್ವೇಷವಿದೆ. ಈ ಒಳ ಜಗಳಗಳೇ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ತಿಂದು ಹಾಕ್ತಿದೆ ಮತ್ತು ಶಿವಸೇನಾ, ಯುಬಿಟಿ ಇಲ್ಲಿ ಬಿಜೆಪಿಯನ್ನ ಬೆಂಬಲಿಸೋದ್ರೊಂದಿಗೆ ಕಾಂಗ್ರೆಸ್ ಜೊತೆಗಿನ ಅದರ ಭಿನ್ನಮತ ಕೂಡ ಬಯಲಾಗಿದೆ. ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡೋಕೆ 2019ರಲ್ಲಿ ಶಿವಸೇನೆ, ಎನ್ಸಿಪಿ ಮತ್ತು ಕಾಂಗ್ರೆಸ್ ರಚಿಸಿದ ಮಹಾವಿಕಾಸ್ ಅಘಾಡಿ 2024ರಲ್ಲಿ ಕೊನೆಗೊಂಡಿದೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಈ ಒಳ ಜಗಳದಿಂದಾಗಿ ಕ್ರಮೇಣ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್, ಶಿವಸೇನೆ, ಯುಬಿಟಿ, ಎನ್ಸಿಪಿ ಬೇರೆ ಬೇರೆ ಆಗ್ತಿವೆ. ಬಿಜೆಪಿ ಎಲ್ಲೆಡೆ ತನ್ನ ಹಿಡಿತವನ್ನ ಸ್ಥಾಪಿಸಿದೆ. ಬಿಎಂಸಿ ಚುನಾವಣೆಗಳು ಅಥವಾ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆಗಳು ನಡೆದಾಗ ಶಿವಸೇನಾ, ಯುಬಿಟಿ ವಿರೋಧ ಪಕ್ಷಗಳು ಒಟ್ಟಾಗಿ ಹೋರಾಡಬೇಕು ಅಂತ ಬಯಸಿತ್ತು. ಅಂದ್ರೆ ಅವರು ಕಾಂಗ್ರೆಸ್ ತಮ್ಮೊಂದಿಗೆ ಸೇರಬೇಕು ಅಂತ ಬಯಸಿದ್ರು. ಆದ್ರೆ ನಂತರ ಕಾಂಗ್ರೆಸ್ ರಾಜ್ ಠಾಕ್ರೆ, ಉದ್ಧವ್ ಠಾಕ್ರೆ ಜೊತೆಗಿರೋದ್ರಿಂದ ಪ್ರತ್ಯೇಕವಾಗಿ ಕಣಕ್ಕಿಳಿಯೋಕೆ ನಿರ್ಧರಿಸಿತು. ಇದರ ಪರಿಣಾಮವಾಗಿ ಮುಂಬೈನಲ್ಲಿ ಫಲಿತಾಂಶಗಳು ಬಂದಾಗ ಬಿಜೆಪಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಶಿವಸೇನೆ, ಯುಬಿಟಿ ಉತ್ತಮ ಪ್ರದರ್ಶನ ನೀಡಿದಾದ್ರೂ ಪ್ರತ್ಯೇಕವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರಿಂದ ಮತಗಳು ವಿಭಜನೆಯಾದವು. ಇದು ಬಿಜೆಪಿಗೆ ಲಾಭವಾಯಿತು. ಈಗ ಬಿಜೆಪಿ ಮತ್ತು ಏಕನಾಥ್ ಶಿಂದೆ ಬಿಎಂಸಿಯಲ್ಲಿ ಅಧಿಕಾರದಲ್ಲಿದ್ದಾರೆ. ಚಂದ್ರಾಪುರದಲ್ಲೂ ಕಾಂಗ್ರೆಸ್ಗೆ ಒಳಜಗಳವೇ ಮುಳುವಾಯಿತು. ಬಹುಶಃ ಬಿಜೆಪಿಗೆ ಇದು ಗೊತ್ತಿದೆ ಮತ್ತು ಇದನ್ನ ತನ್ನ ಲಾಭಕ್ಕಾಗಿ ಬಳಸಿಕೊಳ್ತಾ ಇದೆ. 27 ಕಾಂಗ್ರೆಸ್ ಕಾರ್ಪೊರೇಟರ್ಗಳು ಚುನಾವಣೆಯಲ್ಲಿ ಗೆದ್ದಾಗ ಇಬ್ಬರು ಹಿರಿಯ ಕಾಂಗ್ರೆಸ್ ನಾಯಕರು ಚಂದ್ರಾಪುರದಲ್ಲಿ ಒಬ್ಬರ ವಿರುದ್ಧ ಮತ್ತೊಬ್ಬರೆಂಬಂತೆ ಇದ್ದದ್ದು ಕಂಡಿತ್ತು. ಶಾಸಕ ವಿಜಯ್ ವಡೆಟ್ಟಿವಾರ್ ಮತ್ತು ಚಂದ್ರಾಪುರದ ಪ್ರಸ್ತುತ ಸಂಸದೆ ಪ್ರತಿಭಾ ದಾನೋರ್ಕರ್ ಈ ಇಬ್ಬರ ನಡುವೆ ಹೋರಾಟ ಸ್ಪಷ್ಟವಾಗಿತ್ತು. ಇಬ್ಬರೂ ತಮಗೆ ಬೇಕಾಗಿರೋರು ಉನ್ನತ ಸ್ಥಾನಗಳನ್ನ ಪಡಿಬೇಕು ಅಂತ ಬಯಸಿದ್ರು. ಪ್ರತಿಭಾ ಧನೋರ್ಕರ್ ತಮ್ಮ ಆಪ್ತರನ್ನ ಹೋಟೆಲ್ನಲ್ಲಿ ಇರಿಸಿದ್ರು. ವಿಜಯ್ ವಡೆಟ್ಟಿವಾರ್ ಕೂಡ ಕೌನ್ಸಿಲರ್ಗಳನ್ನ ಹೋಟೆಲ್ನಲ್ಲಿ ಇರಿಸಿಕೊಂಡ್ರು. ವಿಜಯ್ ವಡೆಟ್ಟಿವಾರ್ ತಮ್ಮ ಕೌನ್ಸಿಲರ್ಗಳನ್ನ ದೆಹಲಿಗೆ ಕರೆದೊಯ್ದು ಕೇಂದ್ರ ನಾಯಕತ್ವಕ್ಕೆ ಏನ್ ನಡೀತಿದೆ ಅನ್ನೋದನ್ನ ವಿವರಿಸಿದ್ರು. ಇದೆಲ್ಲದರ ನಡುವೆ ಕಾಂಗ್ರೆಸ್ ಪಕ್ಷದ ಕೇಂದ್ರ ನಾಯಕತ್ವ ಮಹಾರಾಷ್ಟ್ರ ಪ್ರದೇಶ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಸೂತ್ರ ನಿರ್ಧರಿಸಿದ್ರು. ಇದೆಲ್ಲವನ್ನೂ ಸದ್ದಿಲ್ಲದೆ ನೋಡ್ತಾ ಇದ್ದ ಬಿಜೆಪಿ ಈ ಅವಕಾಶವನ್ನ ಬಳಸಿಕೊಳ್ತು. ಉದ್ಧವ್ ಠಾಕ್ರೆ ಅವರ ಕೌನ್ಸಿಲರ್ಗಳು ಕೂಡ ಬಿಜೆಪಿಗೆ ಮತ ಹಾಕಿದ್ರು. ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿದ್ದ ವಂಚಿತ್ ಬಹುಜನ್ ಅಘಾಡಿಯ ಇಬ್ಬರು ಕೌನ್ಸಿಲರ್ಗಳು ಮತ ಚಲಾಯಿಸೋಕೂ ಬರಲಿಲ್ಲ. ಬಿಜೆಪಿಯ ಬಿ ಟೀಮ್ ಎನ್ನಲಾಗುವ ಎಐಎಂಐಎಂ ಮತದಾನದ ಸಮಯದಲ್ಲಿ ತಟಸ್ಥವಾಗಿತ್ತು. ಇದೆಲ್ಲದರ ನಂತರ ಬಿಜೆಪಿ ಮೇಯರ್ ಹುದ್ದೆಗೆ ಸ್ಪರ್ಧಿಸಿದ್ದ ಸಂಗೀತಾ ಖಂಡೇಕರ್ 32 ಮತಗಳನ್ನು ಪಡೆದ್ರು. ಆದರೆ ಕಾಂಗ್ರೆಸ್ನ ವೈಶಾಲಿ ಮಹಾದಲ್ 31 ಮತಗಳನ್ನು ಪಡೆದ್ರು. ಕಾಂಗ್ರೆಸ್ ಹೆಚ್ಚು ಮತಗಳನ್ನು ಪಡೆದ ಚಂದ್ರಾಪುರದಲ್ಲೂ ಬಿಜೆಪಿ 1 ಮತದಿಂದ ಮೇಯರ್ ಚುನಾವಣೆ ಗೆಲ್ಲುವಲ್ಲಿ ಯಶಸ್ವಿಯಾಯಿತು. ಈ ಒಳಜಗಳ ಕಾಂಗ್ರೆಸ್ನೊಳಗೆ ಎಲ್ಲೆಡೆ ಇದೆ ಮತ್ತು ಇದು ಕೇವಲ ಇತ್ತೀಚಿನದ್ದಲ್ಲ. ಇದಕ್ಕೂ ಮೊದಲು ಮಿಲಿಂದ್ ದಿಯೋರಾ ಇದ್ರು. ಅದಕ್ಕೂ ಮೊದಲು ಸಂಜಯ್ ನಿರುಪಮ್ ಇದ್ರು. ಮುಂಬೈನಲ್ಲಿ ಕಾಂಗ್ರೆಸ್ ನಾಯಕರು ನಿರಂತರವಾಗಿ ಪರಸ್ಪರ ಜಗಳ ಆಡ್ತಿರೋದನ್ನ ಕಾಣಬಹುದು. ಈಗಲೂ ವರ್ಷಾ ಗಾಯಕ್ವಾಡ್ ಮತ್ತು ಭಾಯಿ ಜಗತಾಪ್ ನಡುವೆ ಸಮಸ್ಯೆಗಳಿವೆ. ಕಾಂಗ್ರೆಸ್ ದಿನದಿಂದ ದಿನಕ್ಕೆ ದುರ್ಬಲಗೊಳ್ತಿರುವಂತೆ ತೋರ್ತಾ ಇದ್ರು. ಈ ಒಳಜಗಳ ಕೊನೆಗೊಳ್ಳುವ ಯಾವುದೇ ಲಕ್ಷಣಗಳು ಕಾಣಿಸ್ತಿಲ್ಲ. ಮತ್ತೊಂದು ಕಡೆ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡೋಕೆ 2019ರಲ್ಲಿ ಏರ್ಪಟ್ಟಿದ್ದ ಶಿವಸೇನೆ, ಯುಬಿಟಿ ಮತ್ತು ಕಾಂಗ್ರೆಸ್ ನಡುವಿನ ಮೈತ್ರಿಯೂ ವಿಫಲವಾಗಿರುವ ಹಾಗಿದೆ. ಇದೆಲ್ಲವೂ ಕಾಂಗ್ರೆಸ್ ಸ್ಥಾನವಾಗಿದ್ದ ಸಾಂಗ್ಲಿ ಲೋಕಸಭಾ ಕ್ಷೇತ್ರದಿಂದ ಪ್ರಾರಂಭ ಆಯಿತು. ಶಿವಸೇನೆ ಅದನ್ನ ಬಿಟ್ಕೊಡುವಂತೆ ಕೇಳಿದಾಗ ಕಾಂಗ್ರೆಸ್ ನಾಯಕರು ಒಪ್ಪಲಿಲ್ಲ. ಎರಡರ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಅಲ್ಲಿಂದ ಬಯಲಾಯಿತು. ಈಗ ಚಂದ್ರಾಪುರದಲ್ಲಿ ಬಿಜೆಪಿ ಮೇಯರ್ ಗೆಲ್ಲೋಕೆ ಶಿವಸೇನೆ, ಯುಬಿಟಿ ಕೌನ್ಸಿಲರ್ಗಳೇ ಕಾರಣರಾಗಿದ್ದಾರೆ. ಇದು ಅಲ್ಲಿನ ಸ್ಥಳೀಯ ನಾಯಕರ ನಿರ್ಧಾರ ಅಂತ ಯುಬಿಟಿ ಹೇಳ್ತಿದೆ. ಆದ್ರೆ ಉದ್ಧವ್ ಠಾಕ್ರೆ ಟಿಕೆಟ್ ನೀಡಿದ ಜನ ಉದ್ಧವ್ ಠಾಕ್ರೆ ಅವರ ಮಾತನ್ನ ಕೇಳದೆ ಇಲ್ಲಿ ಸ್ವತಃ ಬಿಜೆಪಿಯನ್ನ ಬೆಂಬಲಿಸುತ್ತಿದ್ದಾರಾ ಅನ್ನೋದು ದೊಡ್ಡ ಪ್ರಶ್ನೆ.
ಇನ್ನೊಂದು ಕಡೆ ವಂಚಿತ್ ಬಹುಜನ್ ಅಘಾಡಿಯ ಇಬ್ಬರು ಕಾರ್ಪೊರೇಟರ್ಗಳು ಕೊನೆ ಕ್ಷಣದಲ್ಲಿ ಮತ ಚಲಾಯಿಸಲಿಲ್ಲ. ಅದರಿಂದಾಗಿನೂ ಕಾಂಗ್ರೆಸ್ ಅಭ್ಯರ್ಥಿ ಮೇಯರ್ ಆಗೋದು ತಪ್ಪಿದಂತಾಯ್ತು. ಅವರು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಿದ್ರು. ಮುಸ್ಲಿಮರು ತನಗೇ ಮತ ಹಾಕ್ತಾರೆ ಅಂತ ಕಾಂಗ್ರೆಸ್ ಭಾವಿಸುತ್ತೆ. ಆದರೆ ಮಹಾರಾಷ್ಟ್ರದಲ್ಲಿ ಅವರು ಉದ್ಧವ್ ಠಾಕ್ರೆ ಕಡೆಗೆ ಹೋಗ್ತಿದ್ದಾರೆ. ಕಾಂಗ್ರೆಸ್ ತಮ್ಮ ಸಮಸ್ಯೆಗಳನ್ನ ಎತ್ತುತ್ತಿಲ್ಲ ಅನ್ನೋದು ಅವರ ಆಕ್ಷೇಪ. ಅದಕ್ಕಾಗಿಯೇ ಮುಸ್ಲಿಂ ಮತದಾರರು ಮೂರನೇ ಪಕ್ಷಗಳಿಗೆ ಬದಲಾಗ್ತಿದ್ದಾರೆ ಮತ್ತು ಬಿಜೆಪಿ ಒಂದ್ ರೀತಿಯಲ್ಲಿ ಇದೆಲ್ಲದರ ಲಾಭವನ್ನ ಪಡೆಯುತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.